ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಯಾರೆಲ್ಲ ಅಂದ್ರೆ ನಾನು ಲಾಸ್ಟ್ ವ್ಲಾಗಲ್ಲಿ ನಮ್ಮ ಮನೆ ಗೃಹ ಪ್ರವೇಶ ಅಂದ್ರೆ ನಾವಿವಾಗ ಇರೋ ಮನೆ ಗೃಹ ಪ್ರವೇಶದ್ದು ಫೋಟೋಸ್ ಹಾಕಿದೀನಿ. ಸೊ ನೋಡಿಲ್ಲ ಅಂದ್ರೆ ಮಿಸ್ ಮಾಡ್ಕೋಬೇಡಿ, ಪ್ರೀವಿಯಸ್ ವ್ಲಾಗ್ನಲ್ಲಿ ನಿಮ್ಗೆ ಸಿಗುತ್ತೆ. ಇನ್ನ ಇವತ್ತು ಸಂಡೇ. ಸೊ ಸಂಡೇ ನಾನು ಒಂದು ಇದನ್ನ ಫಾಲೋ ಮಾಡ್ತೀನಿ. ಏನಂದ್ರೆ ಹಲ್ನ ಪೇಸ್ಟ್ ಅಲ್ಲಿ ಉಜ್ಜೋದಿಲ್ಲ. ಸೊ ಸಾಲ್ಟ್ ತಗೊಂಡು ಯೂಸ್ ಮಾಡ್ತೀನಿ. ಕಲ್ಲುಪ್ಪಲ್ಲ, ನೈಸ್ ಅಂದ್ರೆ ನಮ್ಮ ಮನೇಲಿ ನೈಸ್ ವೈಟ್ ನೈಸ್ ಸಾಲ್ಟ್ ಯೂಸ್ ಮಾಡಲ್ಲ, ಪಿಂಕ್ ಸಾಲ್ಟ್ ಯೂಸ್ ಮಾಡ್ತೀವಿ. ಅದ್ರಲ್ಲೇ ಬ್ರಷ್ ಮಾಡ್ತೀನಿ. ಸೊ ತುಂಬಾನೇ ಯೂಸ್ಫುಲ್ ಇದೆ ಸಾಲ್ಟ್ ಅಲ್ಲಿ ಬ್ರಷ್ ಮಾಡೋದ್ರಿಂದ. ಸೊ ಕ್ಯಾವಿಟೀಸ್ ಆಗೋದಿಲ್ಲ, ಟೀತ್ ಎಲ್ಲ ತುಂಬಾ ಸ್ಟ್ರಾಂಗ್ ಆಗುತ್ತೆ, ವೈಟ್ ಆಗುತ್ತೆ. ಮತ್ತೆ ಏನೇ ಒಂದು ಯೆಲ್ಲೋ ಯೆಲ್ಲೋ ಕಲರು ಯಾರ್ ತುಂಬಾ ಕಲೆಗಳೆಲ್ಲರಿಗೂ ತುಂಬಾ ಇರುತ್ತಲ್ಲ ಹಲ್ಲಿಗೆ, ಸೊ ಅದೆಲ್ಲಾನು ಹೊರಟೋಗುತ್ತೆ. ಸೊ ವೀಕ್ಲಿ ಒನ್ಸ್ ಹಲ್ನ ಉಪ್ಪಲ್ಲಿ ಉಜ್ಕೊಂಡ್ರೆ ತುಂಬಾನೇ ಒಳ್ಳೇದು. ಬೇಕಿದ್ರೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಕೂಡ ನೋಡ್ಬೋದು. ಪ್ರತಿದಿನ ಬೇಡ. ಸೊ ವೀಕ್ಲಿ ಒನ್ ಟೈಮ್ ಸಂಡೇ ಮಾಡ್ಕೊಂಡ್ರೆ, ಒಂದು ಡೇ ಅಂತ ಇಟ್ಕೊಂಡ್ಬಿಡಿ ಸಂಡೇ. ಸೊ ಹಲ್ನ ಉಪ್ಪಲ್ಲಿ ಉಜ್ಕೊಂಡ್ಬಿಟ್ರೆ ತುಂಬಾನೇ ಬೆನಿಫಿಟ್ಸ್ ಇದೆ. ಬೇಕಿದ್ರೆ ಗೂಗಲ್ ಅಲ್ಲಿ ಚೆಕ್ ಮಾಡಿ ನೋಡಿ. ಅಂಡ್ ಇದನ್ನ ಹೇಳ್ಬೇಕಿತ್ತು, ನಿಮ್ಗೂ ಯೂಸ್ ಆಗುತ್ತೆ ಅಂತ ನಾನು ತಿಳಿಸ್ದೆ. ಅಂಡ್ ಹಲ್ಲು ಉಜ್ಜಿದ್ಮೇಲೆ ಉಪ್ಪಲ್ಲಿ ಮತ್ತೆ ಪೇಸ್ಟ್ ಅಲ್ಲಿ ಉಜ್ಜಂಗಿಲ್ಲ, ಉಪ್ಪಲ್ಲಿ ಮಾತ್ರನೇ ಸಾಕು. ಸೈಕ್ಲೋನ್ ಅಂತೂ ಎಲ್ಲಾ ಕಡೆನೂ ಇದೆಯಲ್ಲ, ಸೌತ್ ಇಂಡಿಯಾ ಫುಲ್ಲು. ಸೊ ಇದ್ರಿಂದ ಸೊ ವೆದರು ಅಷ್ಟೇ ತುಂಬಾ ಚೆನ್ನಾಗಿದೆ. ಕೆಲವೊಂದ್ಸತಿ ಬೇಜಾರ್ ಕೂಡ ಆಗೋಗುತ್ತೆ. ನಮ್ಗೆ ಬಿಸಿಲಿದ್ರೇನೆ ನಮ್ಗೆ ಇಷ್ಟ ಆಗೋದು. ಇನ್ನು ಅಮ್ಮ ಊರಿಂದ ತಂದಿರೋಂಥದ್ದು ಅವಾಗ ತುಂಬಾ ಒಂದ್ ವರ್ಷದ ಹಿಂದೆ ಊರಿಂದ ತಂದಿರೋ ಮೂಟೆಗಳು, ಅಕ್ಕಿ ಮೂಟೆಗಳು ಹಂಗೆ ಇತ್ತು. ಒಂದ್ ಸ್ವಲ್ಪ ಈ ಕಪ್ಪು ಹುಳಗಳು ಬರುತ್ತಲ್ಲ, ಅವು ಇತ್ತು. ಸೊ ಅದನ್ನ ಎಲ್ಲ ಜರಡಿ ಹಿಡಿದು ಎಲ್ಲಾನು ಕ್ಲೀನ್ ಮಾಡ್ತಿದ್ದಾರೆ. ಬೆಳಗ್ಗೆ ಸಂಡೆ ಎಲ್ರು ಮನೇಲಿ ಇರ್ತಾರೆ ಅಂತ. ಸೊ ಅಮ್ಮ ಈ ಕೆಲ್ಸನ ಹಿಡ್ಕೊಂಡು ಕೂತಿದ್ದಾರೆ. ಸೊ ನಾನು ಕೂಡ ತಿಂಡಿ ರೆಡಿ ಮಾಡ್ಬೇಕು. ಏನಂದ್ರೆ ಇವತ್ತೇನು ಕೆಲ್ಸ ಇಲ್ಲ, ಏನು ಇಲ್ಲ, ಆರಾಮಾಗಿ ರೆಸ್ಟ್ ತಗೊಂಡು ಸ್ವಲ್ಪ ಮನೇಲೆ ಇದ್ಕೊಂಡು ರೆಸ್ಟ್ ಆರಾಮಾಗಿ ಇರೋಣ ಅಂತ. ಎಲ್ಲೂ ಆಚೆ ಹೋಗೋದೇನು ಇಲ್ಲ. ಸೊ ಆರಾಮಾಗಿ ರೆಸ್ಟ್ ತಗೊಂಡಿರೋಣ ಅಂತ. ಸೊ ಇವತ್ತು ಹಾಗೆ ಸ್ವಲ್ಪ ಸ್ಕಿನ್ ಕೇರ್, ಹೇರ್ ಕೇರ್ ಮಾಡ್ಕೊಳ್ಳೋದು ಕೂಡ ಇದೆ. ಸೊ ಹಾಗಾಗಿ ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಲ್ಲ. ತುಂಬಾ ಜನ ಹೋಮ್ ರೆಮಿಡೀಸ್ ಎಲ್ಲ ಕೇಳ್ತಿದ್ದೀರಾ. ಸೊ ಹೋಮ್ ರೆಮಿಡೀಸ್ ಜೊತೆಗೆ ಕೆಲವೊಂದು ಕೂಡ ತೋರಿಸ್ತೀನಿ. ಇಲ್ಲಮ್ಮ ಇದು ಅಕ್ಕಿ ನೆನೆ ಹಾಕಿ ಚೆನ್ನಾಗಿ ಒಣಗಿಸ್ತಿದ್ದಾರೆ ಚಕ್ಲಿಗಿದು. ಸೊ ಇವಾಗ ಮಳೆ ಬೇರೆ, ಚೆನ್ನಾಗಿ ಬಿಸಿಲು ಇಲ್ಲ ಅಲ್ಲ, ಒಂಚೂರು ಸ್ವಲ್ಪ ಒಣಗಿ ಇದನ್ನು ಮತ್ತೆ ಡ್ರೈ ರೋಸ್ಟ್ ಥರ ಮಾಡ್ತಾರೆ, ಬಿಸಿ ಮಾಡ್ತಾರೆ ಕಡಾಯಿಗೆ ಹಾಕ್ಬಿಟ್ಟು. ಸೊ ಆವಾಗ ಚೆನ್ನಾಗಾಗುತ್ತೆ. ಇದಕ್ಕೆ ಇನ್ನೂ ಹುರ್ಗಡ್ಲೆ, ಹೆಸರುಬೇಳೆ, ಉದ್ದಿನಬೇಳೆ, ಜೀರಿಗೆ ಎಲ್ಲ ಹಾಕಿ ಚಕ್ಲಿ ಮಾಡ್ತಾರೆ. ಎಲ್ಲ ಹುರ್ಕೊಂಬಿಟ್ಟು ಲೈಟಾಗಿ ಮಿಲ್ಲಿಗೆ ಹೋಗಿ ಹಾಕ್ಸ್ಕೊಂಬರ್ತಾರೆ. ಆವಾಗ ಮಿಲ್ಲಿಗಾದ್ಮೇಲೆ ಅದನ್ನು ಬಂದು ನಾವು ಚೆನ್ನಾಗಿ ಚಪಾತಿ ಥರ ಕಲಿಸ್ಬಿಟ್ಟು ಚಕ್ಲಿ ಮಾಡೋದು. ಇದು ರೆಸಿಪಿ ತೋರಿಸ್ತೀನಿ, ಹಳೆಯ ಬ್ಲಾಗ್ಸಲ್ಲಿ ಸಿಗೋದು ನಿಮಗೆ. ಹಂಗಾಗಿ ನಾನೇನು ಮತ್ತೆ ತೋರಿಸಲ್ಲ. ಸೊ ಇವಾಗ ಬೆಳಗ್ಗೆ ಟಿಫನ್ಗೆ ಬ್ರೆಡ್ಡು ಆಮ್ಲೆಟು ತುಂಬ ದಿನ ಆಯಿತು ತಿಂದಲೇ. ಆ್ಯಕ್ಚುಲಿ ಈ ಮಂತ್ 1.5 ಮಂತ್ ಆಯಿತು ಅನಿಸುತ್ತೆ ತಿಂದೇ ಇಲ್ಲ ಸಂಡೇಸು. ಸೊ ಹಂಗಾಗಿ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಅವರೆಕಾಳು ತಂದಿದ್ದೆ. ಸೊ ಅವರೆಕಾಳನ್ನ ಸ್ವಲ್ಪ ನೆನಹಾಕಕ್ಕೆ ಇಡ್ತಾಯಿದ್ದೀನಿ. ಸೊ ದೋಸೆ ಮಾಡೋಣ ನಾಳೆ ಅಂತ. ಸೊ ಅದೇ ಮಾಡ್ತಾಯಿದ್ದೆ ಇವಾಗ. ನನ್ನ ಮಗಳು ಕೇಳಿದ್ಲು, ನೆನ್ನೆನೇ ಕೇಳಿದ್ಲು ಮುದ್ದೆ ಮಾಡೋವಾಗ, ಅಮ್ಮ ನಂಗೆ ದೋಸೆ ಬೇಕು ಅಂತ. ಬೇಡ ಸೋಮವಾರ ಮಾಡ್ಕೊಡ್ತೀನಿ ಬಿಡು, ದೋಸೆ ಬಾಕ್ಸಿಗಿರುತ್ತೆ ಅಂತ ಹೇಳಿದೆ. ಒಂದು ಸ್ವಲ್ಪ ನೆನೆಸಿದ್ರೆ ಈಗ ಸಿಗ್ಬೋದು, ಸಂಜೆ ಕೂತ್ಕೊಂಡು ಟಿ ವಿ ನೋಡ್ಕೊಂಡು ಅವ್ನಿಗೆ ಓದಿಸ್ಕೊಂಡು ಮಾಡ್ಬೋದು ಈ ಕೆಲಸ. ಹಂಗಾಗಿ ಮೊದಲು ನೆನೆಸಿಡ್ತೀನಿ. ಸೊ ಇದು ನೆನೀರಿ ಚೆನ್ನಾಗಿ. ಸೊ ಚಟ್ನಿಗೆಲ್ಲ ರುಬ್ಕೊಂಡಿದ್ದೀನಿ. ಈ ಕರ್ಬೇವಿನ ಸೊಪ್ಪು ಹಾಗಂಗೆ ಹಾಕ್ಬಿಡ್ತೀನಿ. ಇದು ಸ್ವಲ್ಪ ಎಳೆದಿದೆ, ಹಾಗಾಗಿ ಕಡ್ಡಿ ಸಮೇತ ಹಾಕ್ತೀನಿ ನಾನು. ಸ್ವಲ್ಪ ಈಗ ದೋಸೆಗೆ ನೆನಾಕಬೇಕು. ದೋಸೆಗೆ ನೆನಾಕಿದ್ರೆ ಒಂದು 5 ಗಂಟೆಗೆಲ್ಲ ಬೇಗ ರುಬ್ಬಿಟ್ಟು ಇರ್ಬೋದು. ಇದು ಮಾಮೂಲಿ ಸೊಸೈಟಿ ಅಕ್ಕಿ ಬರುತ್ತಲ್ಲ, ಅದರಲ್ಲಿ ದೋಸೆಗೆ, ಇಡ್ಲಿಗೆ ಏನೋ ಮಾಡೋದು. ಇವತ್ತೊಂದು ಸ್ವಲ್ಪ ಫೇಸ್ ಕೇರ್ ಏನಾದರೂ ಮಾಡ್ಕೊಳ್ಳೋಣ ಅಂತ, ಸ್ಕಿನ್ ಕೇರು. ಆದರೆ ಹೇರ್ ಕೇರು ಮಾಡ್ಕೋಬೇಕು, ಗೊತ್ತಿಲ್ಲ, ಟೈಮ್ ನೋಡ್ಬೇಕು. ಟೈಮ್ ಇದ್ದರೆ ಮಾಡೋದು. 4 ಗ್ಲಾಸ್ ಆದರೆ ಸಾಕು. ಸ್ವಲ್ಪ ಪಡ್ಡುಗೂ ಸೇರಿಸಿ ಮಾಡ್ತೀನಿ, ಇಲ್ಲಾಂದರೆ ದೋಸೆಗೆ ಇರುತ್ತೆ ಅಷ್ಟು.
ಆಮ್ಲೆಟ್ಗೆ ಈ ಸಲ ಪ್ಲೇನ್ ಹಾಕಿದ್ರೆ ಈರುಳ್ಳಿ ಮತ್ತು ಚಿಕ್ಕದಾಗಿ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿದ್ದೀನಿ. ರೆಡ್ಡಿಗೆ ಬರುತ್ತಲ್ಲ ಹಸಿಮೆಣ್ಸಿನ್ಕಾಯಿ, ರೆಡ್ ಮೆಣಸಿನ್ಕಾಯಿ ಅದು. ಸೊ ಅದನ್ನು ಹಾಕಿದ್ದೀನಿ. ಚಳಿಗೆ ಚೆನ್ನಾಗಿರುತ್ತೆ. ಮೋಡ ಮುಚ್ಚಿಬಿಟ್ಟಿದೆ, ಚಳಿ ಕೂಡ ಆಗ್ತಿದೆ ಆಚೆ. ಸೊ ಈಗ ತಿಂಡಿ ಮಾಡಿದೆ. ಇನ್ನೇನು ಅಮ್ಮ ನೆನೆ ಒಬ್ಬಟ್ಟು ಮಾಡಿದ್ರಲ್ಲ, ಅದು ಅದೇ ಇದೆ. ಸೊ ಒಬ್ಬಟ್ಟಿನ ಸಾಂಬಾರು ಇವತ್ತಿಗೆ ಚೆನ್ನಾಗಿರುತ್ತೆ ತಂಗ್ಳಾದಷ್ಟು. ಇನ್ನು ಒಬ್ಬಟ್ಟು ಹೂರ್ಣ ಹಿಟ್ಟೆಲ್ಲ ಹಾಗೆ ಇದೆ, ಮತ್ತು ಬಿಸಿ ಮಾಡ್ಕೋಬೇಕು. ವಡೆ ಹಿಟ್ಟು ಇದೆ, ಬಿಸಿ ಮಾಡ್ಕೋಬೇಕು. ಇವತ್ತೇ ನಾನ್ ವೆಜ್ ಏನು ಮಾಡ್ತಾಯಿಲ್ಲ. ಸೊ ಟ್ಯೂಸ್ಡೇ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಇಷ್ಟಿದೆ. ಸ್ವಲ್ಪ ಸ್ಕಿನ್ ಕೇರ್ ಎಲ್ಲ ಮಾಡ್ಕೋಬೇಕು. ಆವತ್ತು ತೋರಿಸಿದೆ ನೋಡಿ, ಸ್ಕ್ರಬ್ ಎಲ್ಲ ಸ್ವಲ್ಪ ಮಾಡ್ಕೋಬೇಕು. ತುಂಬ ತಿಂಗಳಾಯಿತು ಸ್ಕ್ರಬ್ ಎಲ್ಲ ಮಾಡ್ಕೊಂಡಿಲ್ಲ. ಸೊ ಇಲ್ಲಿ ರಕುಲು ಓದ್ಕೋತಿದ್ದಾನೆ, ಟೆಸ್ಟ್ ಇದೆ. ಒಂದು ನೆಕ್ಸ್ಟ್ ವೀಕ್ ಪೂರ್ತಿ ಟೆಸ್ಟ್ ಇದೆ. ಟೆಸ್ಟ್ ಅಂತ ಮತ್ತು ಆ್ಯನ್ಯುವಲ್ ಡೇ ಕೂಡ ಇದೆ. ಈ ಮಂತಲ್ಲೇ ಆ್ಯನ್ಯುವಲ್ ಡೇ ಇದೆ. ಸೊ ಅದಕ್ಕೆ ಒಂದಿಷ್ಟು ಕೇಳಿದ್ದಾರೆ, ಅಂದರೆ ಕಾಸ್ಟ್ಯೂಮ್ಗೆ ಪ್ರತಿ ಸಲನೂ ಕೇಳ್ತಾರೆ. ಅಂದರೆ ಒಂದು ವರ್ಷ ಆ್ಯನ್ಯುವಲ್ ಡೇ ಇರುತ್ತೆ, ಒಂದು ವರ್ಷ ಸ್ಪೋರ್ಟ್ಸ್ ಡೇ ಇರುತ್ತೆ. ಸೊ ಲಾಸ್ಟ್ ಇಯರ್ ಸ್ಪೋರ್ಟ್ಸ್ ಡೇ ಇತ್ತಲ್ಲ, ಸೊ ಹಾಗಾಗಿ ಈ ಸಲ ಆ್ಯನ್ಯುವಲ್ ಡೇ ಮಾಡಿದ್ದಾರೆ. ಸೊ ನೋಡಬೇಕು. ಅಂಡ್ ಹಾಗೆ ವೆದರ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೈಕ್ಲೋನು, ಬಿಸಿಲಿಲ್ಲ, ರೈನಿ ತರ ಇತ್ತು. ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇನ್ನ ಚಳಿಗಾಲ, ಮಳೆಗಾಲ ಅಂದ್ರೆ ಎಲ್ಲಂದ್ರಲ್ಲೇ ಬಟ್ಟೆಗಳು ಹಾರಾಕೋದು ಜಾಸ್ತಿ. ಆ ತುಂಬಾ ಎಲ್ಲಾ ಕಡೆನೂ ಬಟ್ಟೆಗಳು, ಚಪ್ಪಲಿ, ಶೂಗಳು ಎಲ್ಲಾ ಕಡೆನೂ ಕಾಣಿಸುತ್ತೆ. ಇನ್ನು ಡಿಂಕುಗೂ ಕೂಡ ಆಮ್ಲೆಟ್ ಇಟ್ಟೆ. ಅವನ್ಗೆ ಫೇವ್ರೆಟ್. ನಾಯಿಗಳಿಗೆ ಚಿಕನ್, ಎಗ್ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಸೊ ಬೆಳಗ್ಗೆ ಒಂದು 2 ಎಗ್ ಹೊಡೆದ್ಬಿಟ್ಟು ಆಮ್ಲೆಟ್ ಮಾಡ್ಬಿಟ್ಟು ಪ್ಲೇನ್ ಮಾಡ್ಬಿಡ್ತೀನಿ. ಸಾಲ್ಟ್, ಖಾರ ಎಲ್ಲ ಏನೂ ಹಾಕೋದಿಲ್ಲ. ಹಾಕ್ಬಿಟ್ಟು ನೀರ್ ಇಟ್ಬಿಟ್ರೆ ಒಂದು ಬ್ರೇಕ್ಫಾಸ್ಟ್ ತರ ಆಗೋಗ್ಬಿಡಿರುತ್ತೆ. ಸೊ ಬೆಳಗ್ಗೆ ಹಾಲು ಕೂಡ ಇಟ್ಟಿದ್ದೆ, ಅದನ್ನು ಕೂಡ ಖಾಲಿ ಮಾಡಿದ್ದಾರೆ. ಇವಾಗ ನಾನು ಯಾವಾಗ್ಲೂ ಅಷ್ಟೇ, ಏನಾದ್ರೂ ಆಮ್ಲೆಟ್ ನಾನು ಮಾಡ್ಕೋತಿದ್ನಿ ಅಂದ್ರೆ ಡಿಂಕುಗೆ ಕೂಡ ಒಂದು ಎಕ್ಸ್ಟ್ರಾ ಮಾಡ್ಬಿಡ್ತೀನಿ. ಅಂಡ್ ಲಾನ್ ಕೂಡ ಅಷ್ಟೇ, ತುಂಬಾ ಚೆನ್ನಾಗಿದೆ. ವೆದರ್ ನೋಡ್ತಿದ್ದೀರಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಒಂದೊಂದ್ಸತಿ ತುಂಬಾ ಈ ಲಾಂಗ್ ಡೇಸ್ ವೆದರ್ ಬೇಜಾರ್ ಅನ್ಸುತ್ತೆ. ಅವಾಗವಾಗ ಬಂದ್ ಹೋಗ್ತಾ ಇರ್ಬೇಕು, ಅವಾಗ್ಲೇ ಮಜಾ ಒಂಥರ. ಜಾಸ್ತಿ ದಿನ ಇದ್ ಬಿಟ್ರೆ ಬೇಜಾರಾಗ್ಬಿಡುತ್ತೆ. ಅಯ್ಯೋ ಬಿಸ್ಲಿಲ್ಲ 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 ಅಂತ. ನಿಮ್ಗೂ ಹಿಂಗೆ ಅನ್ಸುತ್ತಾ ಅಂತ ಹೇಳಿ. ನನ್ಗೂ ಸಮ್ಮರ್ ಸೀಸನ್ ತುಂಬಾ ಇಷ್ಟ ಆಗುತ್ತೆ. ಅವಾಗವಾಗ ರೈನಿ ಸೀಸನ್ ಇಷ್ಟ ಆಗುತ್ತೆ ಅಷ್ಟೇ. ಸೊ ಫ್ರೆಂಡ್ಸ್, ಈಗ ಟೀ ಮಾಡ್ತಾ ಇದ್ದೀನಿ. ಶುಂಠಿ ಮತ್ತು ಏಲಕ್ಕಿ ಹಾಕ್ಬಿಟ್ಟು ಸಖತ್ತಾಗಿರುತ್ತೆ ಈ ಚಳಿಗೆ ಟೀ. ಸೊ ತಿಂಡಿ ತಿಂದಾದ್ಮೇಲೆ ಒಂದು ಅರ್ಧ ಗಂಟೆಗೆ ಇಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ಟೀ ಕುದೀತಿದೆ ಚೆನ್ನಾಗಿ. ಟೀ ಪಾತ್ರೆ ಅದು ಫುಲ್ ಇದೆ. ಕಾಫಿ ಇದೆಲ್ಲ ಕಾಫಿ ಮಾಡ್ಬಿಟ್ಟಿದ್ದಾರೆ ಅಂತ ಹಂಗೆ ಇದೆ. ಸೊ ಇದರಲ್ಲೇ ಕುದಿಸ್ತಾ ಇದ್ದೀನಿ. ಇಲ್ಲಿ ಹರಳೆಣ್ಣೆ ಇಟ್ಟಿದ್ದೀನಿ, ಕುದೀತಿದೆ. ಮಕ್ಕಳಿಗೆ ಇಡೋಣ ಚೆನ್ನಾಗಿ ತಲೆಗೆ ಅಂತ. ಸೊ ಬಿಸಿಲಿದ್ದಿದ್ರೆ ಮೈಗೆ ಫುಲ್ ಇಡ್ತಾ ಇದ್ದೆ, ಬಿಸಿಲಿಲ್ಲ. ಅದಕ್ಕೆ ಬರೀ ಇದಕ್ಕೆ ತಲೆಗೆ ಮಾತ್ರ ಇಡೋಣ ಅಂತ ಅಂದ್ಕೊಂಡೆ. ಸೊ ಹಂಗಾಗಿ ಬಿಸಿ ಮಾಡಿದ್ದೀನಿ ಹರಳೆಣ್ಣೆ. ಇದು ಗಂಧಿಗೆ ಅಂಗಡಿಲಿ ತೊಗೊಂಬರ್ತೀನಿ ಹರಳೆಣ್ಣೆ, ಪ್ಯೂರ್ ಸಿಗುತ್ತಲ್ಲ. ಒಂದು ಸ್ವಲ್ಪ ಓದಿಸ್ಬಿಟ್ಟು ನಾನು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೋಬೇಕು. ಇಲ್ಲಾಂದರೆ ನಾನು ಕುತ್ಕೊಳ್ಳಲಿಲ್ಲ ಅಂದರೆ ಒಂದು ಪಕ್ಕ ಓದಲ್ಲ. ಹಾಗಾಗಿ ಟೀ ಕುಡಿದ್ರೆ ಸಮಾಧಾನ. ಸಂಡೇ ಅಂದರೆ ಸಾಕು, ಬೆಳಗ್ಗೆ ಸಂಜೆ ಟೀ 2 ಸಲ ಇರುತ್ತೆ. ನಾವು ಡೈಲಿ 1 ಸಲ ಆಫೀಸಲ್ಲಿ ಸಂಜೆ ಕುಡಿತೀನಿ ಅಷ್ಟೇ. ಸಖತ್ ಬಿಸಿ, ಚಳಿ ಚಳಿ. ಈಗ ಮೊದಲು ನಾನು ಹೇರ್ ಕೇರ್ನ ತೋರಿಸ್ತಾ ಇದ್ದೀನಿ. ಒಂದು ಹಣ್ಣಾಗಿರುವಂಥದ್ದು, ದೊಡ್ಡ ಬಾಳೆಹಣ್ಣು ಬರುತ್ತಲ್ಲ, ಅದನ್ನ ಒಂದು ಪೂರ್ತಿ ತಗೊಳ್ತಾ ಇದೀನಿ. ಒಬ್ರಿಗೆ ಅಂದ್ರೆ ಒಂದು ಬಾಳೆಹಣ್ಣು ಬೇಕಾಗತ್ತೆ. ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋತೀನಿ. ಫುಲ್ ಸ್ಮ್ಯಾಶ್ ಮಾಡ್ಕೋಬೇಕು. ಮಿಕ್ಸಿಲೆಲ್ಲ ಹಾಕೋದಿಕ್ ಹೋಗ್ಬಿಡಿ. ಸ್ಮ್ಯಾಶ್ ಮಾಡಿ ಚೆನ್ನಾಗಿ. ಈ ತರದ್ದು, ಇಲ್ಲ ಅಂದ್ರೆ ಏನಾದ್ರು ಮಸಿಯೋದ್ ಸಿಗುತ್ತಲ್ಲ, ಅದರಲ್ಲಿ ಸ್ಮ್ಯಾಶ್ ಮಾಡಿ. ಏನಕ್ಕಂದ್ರೆ ಬನಾನಾ ಒಂದು ಒಳ್ಳೆ ಮಾಯಿಶ್ಚರೈಸಿಂಗ್ ಮತ್ತೆ ಕಂಡೀಷನರ್ ತರ ಯೂಸ್ ಆಗುತ್ತೆ. ಕೂದಲಿಗೆ ಒಂದು ಶೈನ್ ಕೊಡುತ್ತೆ, ಹಾಗೆ ಸ್ಟ್ರೆಂತ್ ಮಾಡುತ್ತೆ. ಮತ್ತೆ ನಿಮ್ಗೆ ತುಂಬಾ ಸಿಕ್ಕು ಫ್ರಿಜ್ ಹೇರ್ ಇದೆ ಅಂದ್ರೆ ಅದು ಕೂಡ ಹೆಲ್ಪ್ ಆಗುತ್ತೆ. ಮತ್ತೆ ಡ್ಯಾಂಡ್ರಫ್, ಸೊ ನನಗೆ ಮೇನ್ ಇಶ್ಯೂ ಸ್ವಲ್ಪ ಡ್ಯಾಂಡ್ರಫ್ ಆಗೋದು. ಸೊ ಡ್ಯಾಂಡ್ರಫ್ ಇದ್ರೂ ಕೂಡ ಅದು ಕಡಿಮೆ ಮಾಡುತ್ತೆ. ಸ್ಕ್ಯಾಲ್ಪ್ ಇರಿಟೇಷನ್ ಇರೋದು ಕೂಡ ಕಡಿಮೆ ಮಾಡುತ್ತೆ. ಹಾಗೆ ಸ್ಪ್ಲಿಟ್ ಎಂಡ್ಸ್ ಇರೋದು ಕೂಡ ಕಡಿಮೆ ಮಾಡುತ್ತೆ. ಅಂಡ್ ಹಾಗೆ ಇವಾಗ ನಾನು 1 ಕಪ್ ಅಷ್ಟು ನಾನು ಮೊಸರು ಮತ್ತೆ ಒಂದು ಅರ್ಧ ಹೋಳಷ್ಟು ನಾನು ನಿಂಬೆಹಣ್ಣು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ. ಇನ್ನ ಮೊಸರು ಬಗ್ಗೆನೂ ಗೊತ್ತು, ಡ್ಯಾಂಡ್ರಫ್ಗೆ ಒಂದು ಒಳ್ಳೆ ಏಜೆಂಟ್ ಆಗಿ ವರ್ಕ್ ಆಗುತ್ತೆ. ಹಾಗೆ ಸಾಫ್ಟ್ ಮಾಡುತ್ತೆ, ಮತ್ತೆ ಹೇರ್ ಗ್ರೋತ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇನ್ನ ಲೆಮನ್ ಕೂಡ ಅಷ್ಟೇ, ಡ್ಯಾಂಡ್ರಫ್ಗೆ ತುಂಬಾನೇ ಒಳ್ಳೇದು. ಸೊ ಏನೇ ಒಂದು ಡಸ್ಟ್ ಏನೇ ಇದ್ರು ತೆಗ್ದು ಹಾಕತ್ತೆ. ಈಗ ಸಿಂಪಲ್ ಆಗಿರೋದು ನಂದು ಹೇರ್ ಮಾಸ್ಕ್ ರೆಡಿ ಆಗಿದೆ. ಇದನ್ನ ಸ್ಕ್ಯಾಲ್ಪ್ ಇಂದ ಹೇರ್ ಫುಲ್ ಎಂಡ್ ಟಿಪ್ ವರೆಗೂ ಕ್ಲೀನ್ ಆಗಿ ಹಚ್ಕೋಬೇಕು.
ಸೊ ಸಿಂಪಲ್ ಆಗಿ ಮನೇಲಿ ನೀವು ಹೇರ್ ಮಾಸ್ಕ್ ಮಾಡ್ಕೋಬಹುದು. ಸೊ ಎಷ್ಟು ಸಾಫ್ಟ್ ಆಗುತ್ತೆ ಗೊತ್ತಾ? ಅಂಡ್ ಈ ಹೇರ್ ಮಾಸ್ಕ್ ನ ಯೂಸ್ ಮಾಡಿ 1 ಅವರ್ ಬಿಡಬೇಕು. 1 ಅವರ್ ಬಿಟ್ಮೇಲೆ ನೀವು ಯಾವುದೇ ಶಾಂಪೂ, ಕಂಡೀಷನರ್ ಏನೂ ಕೂಡ ಯೂಸ್ ಮಾಡಂಗಿಲ್ಲ. ಸೊ ಹಾಗೆ ನಾರ್ಮಲ್ ವಾಟರ್ ಅಲ್ಲೇ ನೀವು ಹೆಡ್ ಬಾತ್ ನ ಮಾಡ್ಕೋಬೇಕಾಗತ್ತೆ. ಏನಕ್ಕಂದ್ರೆ ಶಾಂಪೂ, ಕಂಡೀಷನರ್ ಎಲ್ಲ ನೀವು ಯೂಸ್ ಮಾಡ್ಬಿಟ್ರೆ ಸೊ ಅದ್ರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಮತ್ತೆ ಅದ್ರಲ್ಲಿರೋ ನ್ಯೂಟ್ರಿಷನ್ ಎಲ್ಲ ಹೊರಟೋಗುತ್ತೆ. ಸೊ ಇನ್ನ 2 ಡೇಸ್ ಬಿಟ್ಟು ನೀವು ಹೆಡ್ ಬಾತ್ ನ ಶಾಂಪೂ, ಕಂಡೀಷನರ್ ಯೂಸ್ ಮಾಡಿ ಮಾಡ್ಕೋಬಹುದು. ಬಟ್ ಹೇರ್ ಮಾಸ್ಕ್ ಯೂಸ್ ಮಾಡಿದಾಗ ಒಂದು 2 ಡೇಸ್ ಅಂದ್ರೆ ಯಾವುದೇ ಶಾಂಪೂ, ಕಂಡೀಷನರ್ ಯೂಸ್ ಮಾಡಬೇಡಿ. ಬರೀ ನೀರಲ್ಲಿ ವಾರ್ಮ್ ವಾಟರ್ ಅಲ್ಲಿ ಚೆನ್ನಾಗಿ ಹೇರ್ಸ್ ನ ವಾಶ್ ಮಾಡ್ಕೊಳ್ಳಿ. ಸ್ವಲ್ಪ ಅಂಟೋದೆಲ್ಲ ಇರುತ್ತೆ, ಬನಾನಾ ಯೂಸ್ ಮಾಡಿರ್ತೀವಲ್ಲ. ಸೊ ಹಂಗಾಗಿ ಒಂದ್ ಸ್ವಲ್ಪ ಚೆನ್ನಾಗಿ ಒದ್ರುಕೊಂಡ್ರೆ ಕೂದಲೆಲ್ಲ ಡ್ರೈ ಆದ್ಮೇಲೆ ಕ್ಲೀನ್ ಆಗಿ ಹೊರಟೋಗುತ್ತೆ. ಸೊ ನಾನು 1 ಅವರ್ ಆದ್ಮೇಲೆ ಇದನ್ನ ಹೆಡ್ ಬಾತ್ ನ ಮಾಡ್ಕೋತೀನಿ. ಇವಾಗ ನಾನು ಸ್ಕಿನ್ ಕೇರ್ ರೊಟೀನ್ ತೋರಿಸ್ತೀನಿ. ಇದು ಹೋಮ್ ರೆಮಿಡಿ ಅಲ್ಲ. ಸೊ ನಾನು ಫೇಸ್ ಸ್ಕ್ರಬ್ ನ ಯೂಸ್ ಮಾಡ್ತಾ ಇದ್ದೀನಿ, ಹಿಮಾಲಯದು. ನಿಮ್ಗೆ ಇಷ್ಟ ಆಗಿರೋದು ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ನೀವು ಮನೆಯಲ್ಲೇ ಕೂಡ ಪ್ರಿಪೇರ್ ಮಾಡ್ಕೋಬಹುದು. ಅಂಡ್ ಹಾಗೆ ಇವಾಗ ಫೇಸ್ ಸ್ಕ್ರಬ್ ನ ಮೊದಲು ಮಾಡ್ಕೋತಾ ಇದೀನಿ. ನೀವು ಮನೇಲೂ ಕೂಡ ಪ್ರಿಪೇರ್ ಮಾಡ್ಕೋಬಹುದು, ಇಲ್ಲ ಹಿಮಾಲಯದು ಚೆನ್ನಾಗಿದೆ ಅದನ್ನ ಪ್ರತಿ ಸಲ ನಾನು ಹಿಮಾಲಯ ಇಲ್ಲಾಂದ್ರೆ ಎವರ್ ಯೂತ್ ಇಂದು ಸ್ಕ್ರಬ್ ಯೂಸ್ ಮಾಡ್ತೀನಿ. ಇಲ್ಲ ಒಂದೊಂದ್ಸತಿ ಟೈಮ್ ಇದ್ರೆ ನಾನು ಮನೆಯಲ್ಲಿ ಕೂಡ ನಾನು ಪ್ರಿಪೇರ್ ಮಾಡ್ಕೋತೀನಿ. ಸೊ ಸ್ಕ್ರಬ್ ಚೆನ್ನಾಗಿ ಮಾಡಿದ್ರೆ ವೈಟ್ ಹೆಡ್ಸು, ಬ್ಲಾಕ್ ಹೆಡ್ಸು ಸೊ ಎಲ್ಲಾನು ಕ್ಲೀನ್ ಆಗಿ ಹೊರಗೆ ಹೊರಟೋಗುತ್ತೆ ಅಂಡ್ ಫೇಸ್ ಕ್ಲಿಯರ್ ಆಗಿರುತ್ತೆ. ಅಂಡ್ ಸ್ವಲ್ಪ ಟ್ಯಾನ್ ಆಗಿರೋ ತರ ಇತ್ತು ಫೇಸು, ಹಾಗಾಗಿ ನಾನು ಸ್ಕ್ರಬ್ ಎಲ್ಲ ಆದ್ಮೇಲೆ ಟ್ಯಾನ್ಗೆ ಬೇಕಾಗಿರುವಂತದ್ದು ಫೇಸ್ ಮಾಸ್ಕ್ ನ ತಗೊಂಡ್ಬಂದಿದೆ. ಎವರ್ ಯೂತ್ ಚಿಕ್ಕ ಪ್ಯಾಕೆಟ್ ಒಂದು. ಸೊ ಅದನ್ನ ಇಬ್ರು ಯೂಸ್ ಮಾಡ್ಬೋದು ಒಂದು ಚಿಕ್ಕ ಪ್ಯಾಕೆಟ್ ಅಲ್ಲಿ. ಸೊ ಚೆನ್ನಾಗಿ ಫೇಸ್ ಸ್ಕ್ರಬ್ ಮಾಡ್ಬಿಟ್ಟು ನಾನು ಫೇಸ್ ವಾಶ್ ಮಾಡ್ಕೋತೀನಿ. ಸೊ ವಿಸಿಬಲ್ ಡಿಫ್ರೆನ್ಸ್ ನೀವೇ ನೋಡ್ಬೋದು. ಸೊ ಈಗ್ಲೂ ಎಷ್ಟಿದೆ ಅಂತ. ಸೊ ಎವರ್ ಯೂತ್ ಟ್ಯಾನ್ ರಿಮೂವಲ್ ಇದು ಚಾಕ್ಲೇಟ್ ಮತ್ತೆ ಚೆರ್ರಿ ಇದ್ರಲ್ಲಿ ಸಿಗತ್ತೆ. ಸೊ ಇದನ್ನ ಮಾಮೂಲಿ ಫೇಸ್ ಪ್ಯಾಕ್ ಆಗಿ ಹಚ್ಕೋಬಹುದು. ಇನ್ನು ಫೇಸ್ ಪ್ಯಾಕ್ ಗಳು ಕೂಡ ಮನೇಲೆ ಮಾಡ್ಕೋಬಹುದು. ನನ್ಗೆ ಟೈಮ್ ಇರ್ಲಿಲ್ಲ. ಸೊ ಟೈಮ್ ಇದ್ದಿದ್ರೆ ಸ್ಕಿನ್ದು ಕೂಡ ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಹಾಗಾಗಿ ನಾನು ಇವಾಗ ಸದ್ಯಕ್ಕೆ ಇದನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಕ್ಲೀನ್ ಆಗಿ ಹಚ್ಬಿಟ್ಟು ಒಂದು 15 to 20 ಮಿನಿಟ್ಸ್ ಡ್ರೈ ಎಲ್ಲ ಆದ್ಮೇಲೆ ಸೊ ಕೋಲ್ಡ್ ವಾಟರ್ ಇಲ್ಲ ನಾರ್ಮಲ್ ವಾಟರ್ ಬರುತ್ತಲ್ಲ, ಟ್ಯಾಪ್ ವಾಟರ್ ಅಲ್ಲಿ ವಾಶ್ ಮಾಡ್ಕೊಂಡ್ರೆ ಸಾಕು. ಫಸ್ಟ್ ಯೂಸ್ ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್. ಸ್ವಲ್ಪ ಟ್ಯಾನ್ ಎಲ್ಲ ರಿಮೂವ್ ಆಗೋದು ಎಲ್ಲಾನು ಆಗುತ್ತೆ. ಅಂಡ್ ಹಾಗೆ ನೀವು ಯಾವುದೇ ಒಂದು ಸ್ಕ್ರಬ್ಬರು, ಫೇಸ್ ಪ್ಯಾಕ್ ಯೂಸ್ ಮಾಡಿದ್ಮೇಲೆ ಫೇಸ್ ವಾಶ್ ಆಗಿರ್ಬೋದು, ಸೋಪ್ ಆಗಿರ್ಬೋದು ಫೇಸ್ಗೆ ಯೂಸ್ ಮಾಡಂಗಿಲ್ಲ. ಸೊ ಬರೀ ನೀರಲ್ಲೇ ಫೇಸ್ ವಾಶ್ ನ ಮಾಡ್ಕೋಬೇಕಾಗತ್ತೆ. ಹಾಗೆ ಕೂದಲಿಗೂ ಕೂಡ ಅಷ್ಟೇ ಶಾಂಪೂ, ಕಂಡೀಷನರ್ ಯೂಸ್ ಮಾಡಂಗಿಲ್ಲ ಹೇರ್ ಪ್ಯಾಕ್ ಹಾಕೊಂಡಿರೋವಾಗ. ಸೊ ಫ್ರೆಶ್ ಅಪ್ ಆಗಿ ಬಂದೆ. ನನ್ಗೆ ತುಂಬಾ ರಿಫ್ರೆಶ್ ಅಂತ ಅನ್ಸ್ತಾ ಇತ್ತು. ಒಂದ್ ಸ್ವಲ್ಪ ಬನಾನಾ ಎಲ್ಲ ಯೂಸ್ ಮಾಡಿರ್ತೀವಲ್ಲ ಹಾಗೇನೆ ಇರುತ್ತೆ. ನೀವು ಯಾವುದೇ ಒಂದು ಮನೇಲಿ ಹೇರ್ ಪ್ಯಾಕ್ ನ ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ ಹಾಗಾಗಿ ಅಂಟಿರುತ್ತೆ. ಯಾಕಂದ್ರೆ ನಾವು ಶಾಂಪೂ, ಕಂಡೀಷನರ್ ಎಲ್ಲ ಯೂಸ್ ಮಾಡಿರಲ್ಲ, ಬರೀ ನೀರಲ್ಲೇ ಹೇರ್ ವಾಶ್ ನ ಮಾಡಿರ್ತೀವಿ. ಹಾಗಾಗಿ ಹಾಗೆ ಇರುತ್ತೆ. ಹೋಗ್ತಾ ಹೋಗ್ತಾ ಡ್ರೈ ಆಗ್ತಾ ಒದ್ರುಕೊಂಡೆ ಎಲ್ಲಾನು ಹೊರಟೋಗ್ಬಿಡತ್ತೆ. ಸೊ ಈ ತರ ಹೇರ್ ಪ್ಯಾಕ್ ಹಾಕೊಂಡ್ಮೇಲೆ ಒಂದ್ 3 ಡೇಸ್ ಹೆಡ್ ಬಾತ್ ಮಾಡ್ಕೊಳ್ಳೋದಿಕ್ಕೆ ಹೋಗ್ಬಿಡಿ. 3 ಡೇಸ್ ಆದ್ಮೇಲೆ ಬೇಕಿದ್ರೆ ನೀವು ಏನ್ ಶಾಂಪೂ, ಕಂಡೀಷನರ್ ಯೂಸ್ ಮಾಡ್ತೀರಾ ಅದನ್ನ ಯೂಸ್ ಮಾಡ್ಕೋಬಹುದು. ಅಂಡ್ ಫೇಸ್ಗೂ ಕೂಡ ಅಷ್ಟೇ ಅವತ್ತು 24 ಅವರ್ಸ್ ಯಾವುದೇ ಕ್ರೀಮು, ಫೇಸ್ ವಾಶು, ಸೋಪು ಏನು ಯೂಸ್ ಮಾಡಬಾರ್ದು. ಸೊ ಅವಾಗ್ಲೇ ಅದರದ್ದು ರಿಸಲ್ಟ್, ಬೆನಿಫಿಟ್ ನಮಗೆ ಸಿಗೋದು. ಸೊ ನೋಡಿ ಈಗ್ಲೂ ನನ್ನ ಫೇಸ್ ಸ್ವಲ್ಪ ಕ್ಲಿಯರ್ ಆಗಿದೆ. ಇನ್ನ ವೀಕ್ಲಿ 2 ಟೈಮ್ಸ್ ಇಲ್ಲ 1 ಟೈಮ್ ಇದನ್ನ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಫ್ರೆಂಡ್ಸ್, ಇದರಲ್ಲಿ ಇದು ಹಳೆಯ ಲ್ಯಾಪ್ಟಾಪ್ ನಂದು. ಎಲ್ಲ ಹಿಂಗಾಗಿದೆ ನೋಡಿ. 2013 ತೊಗೊಂಡಿರೋದು. ಇದು ಕೂಡ HP ನೇ. ಎಲ್ಲ ಬಟನ್ನು, ಒಂದು ಕಂಟ್ರೋಲ್ ಬಟನ್ ಹೋಗ್ಬಿಟ್ಟಿದೆ, ಟಚ್ ಪ್ಯಾಡ್ ಎಲ್ಲ ಒಂಥರ ಆಗಿದೆ. ಬಟ್ ವಿಂಡೋಸ್ ಅಷ್ಟು ತುಂಬ ಹಳೆಯ ಫೀಚರ್. ಅವಾಗ 2013 ಹೆಂಗೆ ಬರ್ತಿತ್ತು ಅದು. ಇದು ವಿಂಡೋಸ್ 7. ಹೊಸದಿರೋದು ವಿಂಡೋಸ್ 11. ಲಶಿಕಾ ನೋಡಿ ಎಲ್ಲ ಹೆಂಗೆ ಮಾಡಿದ್ದಾಳೆ. ಇದ್ರ ಮೇಲೂ ಸ್ಕೆಚ್ ಪೆನಲ್ಲೆಲ್ಲ ಗೀಚಿ ಪಚ್ಚ ಎಲ್ಲ ಮಾಡಿದ್ದಾಳೆ. ಇದು ಸ್ವಲ್ಪ ಫೋಟೋಸ್ ಎಲ್ಲ ಇತ್ತು ಹಳೆ, ಇವನ್ನೆಲ್ಲ ಹಾರ್ಡ್ ಡಿಸ್ಕ್ಗೆ ಕಾಪಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಈ ಕಡೆ ಪ್ರಕುಲ್ ಓದ್ತಿದ್ದಾನೆ, ಲಶಿಕಾ ಮಲ್ಕೊಂಡಿದ್ದಾಳೆ. ಸೊ ಅಷ್ಟೊತ್ತಿಗೆ ನಾನು ಇದನ್ನು ಮಾಡ್ಕೋಬೇಕು. ತುಂಬ ಹಳೇದು ವಿಂಡೋಸ್ 7. ಇವಾಗ ವಿಂಡೋಸ್ 7 ಏನು 10ಕ್ಕೂ ಯೂಸ್ ಆಗಲ್ಲ ಇದೆಲ್ಲ ನೋಡಿ. ಹಿಂಗಂದರೆ ಹೋಗುತ್ತೆ ಬಟ್ಟೆ ವೈಪ್ ಮಾಡಿದ್ರೆ. ಎಲ್ಲ ಕಡೆನೂ ಬೆಳೆದಿದ್ದಾಳೆ. ಸೊ ಫ್ರೆಂಡ್ಸ್, ದೋಸೆಗೆ ನೆನಾಕಿದೆ, ಅದು ಕೂಡ ಹಿಟ್ಟೆಲ್ಲ ರುಬ್ಬಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಒಬ್ಬಟ್ಟು ಹೂರ್ಣ ಇದೆ, ಇವಾಗ ಅಮ್ಮ ಮಾಡ್ತಾರೆ. ಮಧ್ಯಾಹ್ನ ಮಾಡಲಿಲ್ಲ, ಸೊ ಇವಾಗ ಮಾಡ್ತಾರೆ. ಸೊ ಅಪ್ಪ ಆಚೆ ಹೋಗಿದ್ದಾರೆ ಫ್ರೆಂಡ್ಸ್ ಜೊತೆಗೆ ಹಿಂಗೆ. ಸೊ ನಾವು ಮಾತ್ರ ಇಷ್ಟೇ. ಆ್ಯಂಡ್ ಇವತ್ತು ಅಮಾವಾಸ್ಯೆ ಅಲ್ವಾ. ಸೊ ಬಾಲಗ್ರಹ ಅಮಾವಾಸ್ಯೆ ಹುಣ್ಣಿಮೆ ದಿನ ವಾಶ್ ಮಾಡ್ತೀನಿ. ವಾಶ್ ಮಾಡಿಬಿಟ್ಟು ಇಬ್ಬರಿಗೂ
ಅಂದರೆ ಲಸಿಕಂಗೆ ಮಾತ್ರನೇ ಇವಾಗ ಬಾಲಗ್ರಹ ಆಗ್ತಿರೋದು ಪ್ರತಿದಿನ 5 ಇಯರ್ಸ್ವರೆಗೂ ಆಗ್ತೀನಿ ಅಷ್ಟೇ. ಬಟ್ ಅಮಾವಾಸ್ಯೆ ಹುಣ್ಣಿಮೆ ದಿನ ಇಬ್ಬರಿಗೂ ದೃಷ್ಟಿ ತೆಗಿತೀನಿ ನಾನು ಕೆಂಪು ನೀರಲ್ಲಿ. ಸೊ ಆ ಕೆಲಸ ಇವಾಗ ಮಾಡಬೇಕು. ಸೊ ಅಷ್ಟೇ, ಅಡುಗೆದೇನು ಅಷ್ಟೊಂದು ಏನಿಲ್ಲ ರಿಸ್ಕು. ಒಬ್ಬಟ್ಟೆ ಒಂದು ಸ್ವಲ್ಪ ವಡೆ ಇದೆ, ವಡೆ ಒಂದು ಹಾಕೋದು, ಒಬ್ಬಟ್ಟು ಒಂದು ಮಾಡಿದ್ರೆ ಮುಗೀತು. ಅಂಡ್ ರಾತ್ರಿ ಊಟ ಕೂಡ ಮಾಡ್ತಾ ಇದೀವಿ. ಒಬ್ಬಟ್ಟು ಸೇಮ್ ಒಬ್ಬಟ್ಟು ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಅದ್ರಲ್ಲೂ ಈ ಬಿಸಿ ಬಿಸಿ ಒಬ್ಬಟ್ಟು, ಬಿಸಿ ಬಿಸಿ ತುಪ್ಪ ಹಾಕೊಂಡು ತಿಂದ್ರೆ ಸಕ್ಕತ್ತಾಗಿರುತ್ತೆ. ಅಂಡ್ ಲಸಿಕಾಗೂ ತಿನ್ಸ್ಕೊಂಡು ನಾನು ಕೂಡ ತಿಂತಾ ಇದ್ದೆ. ಇನ್ನ ಪ್ರಕುಲ್ಗೂ ಟೆಸ್ಟ್ ಇದೆ ನೆಕ್ಸ್ಟ್ ನಾಳೆಯಿಂದ. ಸೊ ಹಾಗಾಗಿ ಅವನಿಗೂ ಕೂಡ ಓದಿಸ್ಕೊಂಡು ಅಟ್ ಎ ಟೈಮ್ ನನ್ನ ಕೆಲಸನೂ ಕೂಡ ಮಾಡ್ಕೋತಾ ಇದ್ದೆ. ಸೊ ಇದೊಂದು ಚಿಕ್ಕ ಪುಟ್ಟ ವ್ಲಾಗ್ ಆಗಿರುತ್ತೆ. ಸ್ಕಿನ್ ಕೇರ್, ಹೇರ್ ಕೇರ್ ರೊಟೀನ್ ಕೂಡ ಇದೆ. ಸೊ ಹಾಗಾಗಿ ಫುಲ್ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಸೊ ಮತ್ತೆ ಸಿಗೋಣ ಮುಂದಿನ ವ್ಲಾಗ್ ಅಲ್ಲಿ. ಅಂಟಿಲ್ ದೆನ್ ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ 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 ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಬೈ ಬೈ, ಮತ್ತೆ ಸಿಗೋಣ.